ವರ್ತೂರ್ ಸಂತೋಷ್ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ. ಹಳ್ಳಿಕಾರ್ ಒಡೆ ಅಂತ ಫೇಮಸ್ ಆಗಿದ್ದ ವರ್ತೂರ್ ಸಂತೋಷ್ ದೊಡ್ಡ ಮನೆಗೆ ಬರ್ತಿದ್ದಂತೆ ವಿವಾದಗಳಿಂದಲೇ ಸದ್ದು ಮಾಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಜೈಲಿಗೆ ಹೋಗಿ ಬಂದ್ಮೇಲೆ ಸಂತೋಷ್ ಮೊದಲ ಮದುವೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಅದಾದ್ಮೇಲೆ ಸಹಸ್ಪರ್ಧಿ ತನಿಷಾ ಕುಪ್ಪಣ್ಣ ಜೊತೆ ಕೂಡ ಇವರ ಹೆಸರು ತಳುಕು ಹಾಕೊಂಡಿತ್ತು. ತನಿಷಾ ವರ್ತೂರು ಮದುವೆ ಮಾಡಿಕೊಳ್ತಾರ ಅನ್ನೋದು ವೀಕ್ಷಕರನ್ನ ಕಾಡ್ತಿರೋದು ಸುಳ್ಳಲ್ಲ. ಇದೀಗ ವರ್ತೂರ್ ಸಂತೋಷ್ ಮದುವೆ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಇದೀಗ ವರ್ತೂರ್ ಸಂತೋಷ್ ಎರಡನೇ ಮದುವೆಗೆ ರೆಡಿ ಆಗಿದ್ದಾರೆ. ಶೀಘ್ರವೇ ಹಸೆಮಣೆ ಏರೋದಾಗಿ ವರ್ತೂರ್ ಸಂತೋಷ್ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ವರ್ತೂರ್ ಸಂತೋಷ್ ಮದುವೆ ಆಗ್ತಿರೋದು ಯಾರನ್ನ? ತನಿಷಾ ಅಲ್ವಾ? ಈ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 10ರ 4ನೇ ರನ್ನರ್ ಅಪ್ ವರ್ತೂರ್ ಸಂತೋಷ್ ಹಳ್ಳಿಕಾರ್ ಒಡೆ ಅಂತಾನೆ ಫೇಮಸ್ ಆದವರು. ಆದ್ರೆ ದೊಡ್ಡಮನೆಗೆ ಬರ್ತಿದ್ದಂತೆ ವರ್ತೂರ್ ಧರಿಸಿದ್ದ ಹುಲಿ ಉಗುರಿನ ಪೆಂಡೆಂಟ್ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು. ಅಲ್ಲಿವರೆಗೆ ಹಳ್ಳಿಕಾರ್ ಹಸುತಳಿಯನ್ನ ಪ್ರಚಾರ ಮಾಡಿ ಹೀರೋ ಆಗಿದ್ದ ವರ್ತೂರ್ ಅವರ ಸುತ್ತ ಒಂದೊಂದೇ ವಿವಾದ ಹುಟ್ಟಿಕೊಂಡಿತ್ತು. ಬಿಗ್ ಬಾಸ್ ಮನೆಯಿಂದ ಜೈಲಿಗೂ ಹೋಗಿ ರಾಜಕೀಯ ವಲಯದಲ್ಲೂ ಕೋಲಾಹಲ ಸೃಷ್ಟಿಸಿದ್ದು ಈಗ ಎಲ್ಲವೂ ಇತಿಹಾಸ. ವರ್ತೂರ್ ಸಂತೋಷ್ ವಿವಾದಕ್ಕೆ ಗುರಿಯಾಗ್ತಿದ್ದಂತೆ ಅವರ ವೈಯಕ್ತಿಕ ಜೀವನದ ಬಗ್ಗೆಯೂ ಸಾಕಷ್ಟು ಗಾಸಿಪ್ ಹರಿದಾಡಿತ್ತು. ಯುವತಿಯೊಬ್ಬರ ಜೊತೆ ವರ್ತೂರ್ ಸಂತೋಷ್ ಇರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ವರ್ತೂರ್ಗೆ ಮದುವೆ ಆಗಿದ್ರು ಆ ವಿಷಯವನ್ನ ಮುಚ್ಚಿಟ್ಟಿದ್ದಾರೆ. ಹೆಂಡತಿಗೆ ಟಾರ್ಚರ್ ಕೊಟ್ಟಿರೋದ್ರಿಂದ ಅವರು ದೂರವಾಗಿದ್ದಾರೆ ಅನ್ನೋ ಸುದ್ದಿ ಸದ್ದು ಮಾಡಿತ್ತು. ಕೊನೆಗೆ ಈ ಬಗ್ಗೆ ಬಿಗ್ ಬಾಸ್ ನಿಂದ ಹೊರಕ್ಕೆ ಬಂದ ಮೇಲೆ ಸ್ಪಷ್ಟನೆ ಕೊಟ್ಟಿದ್ರು ವರ್ತೂರು. ಮದುವೆ ಅನ್ನೋದು ವೈಯಕ್ತಿಕ ವಿಷಯ. ನಾನು ಎಲ್ಲಿಯೂ ನನ್ನ ಮದುವೆ ಆಗಿಲ್ಲ ಅಂತ ಹೇಳಿಲ್ಲ. ಈಗಲೂ ನನ್ನ ಮಾತು ಒಪ್ಪಿ ಬಂದ್ರೆ ಪತ್ನಿಯನ್ನ ರಾಣಿಯಂತೆ ನೋಡಿಕೊಳ್ತೇನೆ. ಎಲ್ಲೂ ಯಾರ ಮೇಲೂ ನಾನು ಆರೋಪ ಹೊರಿಸ್ತಿಲ್ಲ. ಕಾಲಾಯ ತಸ್ಮಯ ನಮಃ ಅಂತ ಹೇಳೋ ಮೂಲಕ ವಿವಾದಕ್ಕೆ ತೆರೆ ಎಳೆದಿದ್ರು. ಕೊನೆಗೆ ಆ ವಿಷಯ ಅಲ್ಲಿಯೇ ತಣ್ಣಗಾಯಿತು. ಅದರ ನಡುವೆಯೇ ವರ್ತೂರ್ ಸಂತೋಷ್ ಹಾಗೂ ತನಿಷಾ ಕುಪ್ಪಣ್ಣ ದೊಡ್ಡ ಮನೆಯಲ್ಲಿ ಫುಲ್ ಕ್ಲೋಸ್ ಆಗಿದ್ರು. ವರ್ತೂರ್ ಮತ್ತೆ ಬೆಂಕಿ ಮಧ್ಯೆ ಸಮಥಿಂಗ್ ನಡೀತಾ ಇದೆ ಎಂಬ ಗಾಸಿಪ್ ಹರಿದಾಡಿತ್ತು. ದೊಡ್ಡ ಮನೆಯಿಂದ ಹೊರಗೆ ಬಂದ ಮೇಲೆ ಇಬ್ಬರ ಸ್ನೇಹ ಮುಂದುವರೆದಿತ್ತು. ಆಗಾಗ ಭೇಟಿಯಾಗೋದನ್ನ ಕಂಡು ಇಬ್ಬರ ನಡುವೆ ಪ್ರೀತಿ ಚಿಗುರಿದೆ, ಇವರಿಬ್ರು ಮದುವೆ ಆಗ್ತಾರಂತ ಜನ ಮಾತಾಡಿಕೊಂಡ್ರು. ಆದ್ರೀಗ ವರ್ತೂರ್ ಸಂತೋಷ್ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ತನಿಷಾ ಅಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಹೌದು, ಸಂದರ್ಶನವೊಂದರಲ್ಲಿ ಮಾತನಾಡಿದ ವರ್ತೂರ್ ಸಂತೋಷ್, ನನ್ನ ಜೀವನದಲ್ಲೇ ಏನೇನೋ ನಡೆದು ಹೋಗಿದೆ, ಅದು ನಿಮಗೂ ಗೊತ್ತು. ಹಾರಿ ಹೋದ ಬಳ್ಳಿಯಿಂದ ಹೂವು ಅರಳೋದಿಲ್ಲ. ಹಿಂದಿನ ಕತೆ ಮುಗಿದಿದೆ. ನನ್ನ ಜೀವನದಲ್ಲಿ ಹೊಸ ಪ್ರೀತಿ ಕತೆ ಶುರುವಾಗಿದೆ ಎಂದಿದ್ದಾರೆ. ನನ್ನ ಜೀವನಕ್ಕೆ ಒಂದು ಹುಡುಗಿಯ ಪ್ರವೇಶವಾಗಿದೆ. ನಾವಿಬ್ರು ತುಂಬಾ ಚೆನ್ನಾಗಿದ್ದೇವೆ. ಫೋನ್, ಮೆಸೇಜ್ ಹಾಗೂ ಮೀಟ್ ಮಾಡ್ತಾ ಖುಷಿಯಾಗಿದ್ದೇವೆ. ಆದ್ರೆ ಆ ಹುಡುಗಿ ತನಿಷಾ ಅಲ್ಲ, ನಮ್ಮ ಸಂಬಂಧಿಕರ ಹುಡುಗಿಯನ್ನ ನಾನು ಮದುವೆ ಆಗೋದಾಗಿ ವರ್ತೂರ್ ಸಂತೋಷ್ ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಹುಡುಗಿ ಯಾರು, ಏನ್ ಮಾಡ್ತಿದ್ದಾರೆ ಅನ್ನೋ ಸೀಕ್ರೆಟ್ ಅನ್ನ ವರ್ತೂರ್ ಸಂತೋಷ್ ಬಿಟ್ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಮನಗೆದ್ದ ಸುಂದರಿ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಾರಂತ ಕಾದು ನೋಡ್ಬೇಕು. ನಮಸ್ಕಾರ.